ಹಲೋ ಅಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನ್ ಅಲ್ಲಿ ನಾವು ಜೂನ್ ತಿಂಗಳಿನಲ್ಲಿ ಕವರ್ ಆಗಿರುವಂತ ಏನು ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ತಿಳ್ಕೊಳ್ಳಿದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಭಾರತದಲ್ಲಿ ಈ ತಿಂಗಳಿನಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ಒಂದು ಪ್ಲೇಸಸ್ಗಳು ಸುದ್ದಿಯಲ್ಲಿವೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಎರಡು ರೀತಿ ನೋಡ್ಬೋದು ನಾವು. ಮೊದಲನೇದಾಗಿ ಅಕ್ರಾಸ್ ದ ವರ್ಲ್ಡ್ ಅಂಡ್ ಇನ್ ಇಂಡಿಯಾ. ಓಕೆ, ಸೊ ಮೊದಲನೇದಾಗಿ ಭಾರತದಲ್ಲಿ ಹಾಗಿದ್ರೆ ಯಾವೆಲ್ಲ ಒಂದು ಸ್ಥಳಗಳಲ್ಲಿ ನಮ್ಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ಸುದ್ದಿಯಲ್ಲಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ಜಮ್ಮು ಅಂಡ್ ಕಾಶ್ಮೀರ್. ಓಕೆ, ಸೊ ಈ ಒಂದು ಪ್ರದೇಶ ಯಾಕೆ ಸುದ್ದಿಯಲ್ಲಿ ಇತ್ತಂತಂದ್ರೆ, ಸೊ ಇತ್ತೀಚೆಗೆ ದ ಫಸ್ಟ್ ಟ್ರೈಲ್ ರನ್ ಹ್ಯಾಸ್ ಬೀನ್ ಕಂಡಕ್ಟೆಡ್ ಆನ್ ಚೇನಾಬ್ ರೈಲ್ ಬ್ರಿಡ್ಜ್. ಓಕೆ, ಸೊ ಇಲ್ಲಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತಂದ್ರೆ ಈ ಚೇನಾಬ್ ರೈಲ್ ಬ್ರಿಡ್ಜ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅನ್ನುವಂಥದ್ದು. ಓಕೆ, ಸೊ ಈ ಬ್ರಿಡ್ಜ್ ಮೇಲೆ ಏನ್ ಮಾಡಿದ್ದಾರೆ ಅಂತಂದ್ರೆ ಮೊದಲ ಪ್ರಾಯೋಗಿಕ ಟ್ರೈನ್ ಅನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಎಸ್, ಸೊ ಇದ್ರ ಒಟ್ಟಿಗೆ ನಮ್ಗೆ ಗೊತ್ತಿರಬೇಕಾಗಿರೋದು ಚೇನಾಬ್ ರೈಲ್ ಬ್ರಿಡ್ಜ್ ಅನ್ನುವಂಥದ್ದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ಅನ್ನುವಂಥದ್ದು. ಓಕೆ, ಎಸ್, ಸೊ ಹಾಗೆ ನೆಕ್ಸ್ಟ್ ಇಯರ್ ಹಾಗೆ ಈ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಬರುವಂತ ಶ್ರೀನಗರ್ ಅನ್ನುವಂತ ಪ್ರದೇಶ. ಓಕೆ, ಈ ಶ್ರೀನಗರವನ್ನ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಘೋಷಣೆ ಮಾಡಿದ್ದಾರೆ. ಓಕೆ, ಸೊ ಇದು ನಮ್ಗೆ ಪ್ರಿಲಿಮ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಶ್ರೀನಗರವನ್ನ ವರ್ಲ್ಡ್ ಕ್ರಾಫ್ಟ್ ಸಿಟಿ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾದ್ರೆ ಯಾರು ಘೋಷಣೆ ಮಾಡಿದ್ದಾರೆ ಇದನ್ನ ಅಂತಂದ್ರೆ, ಸೊ ಇದನ್ನ ಯಾರು ರೆಕಗ್ನೈಸ್ ಮಾಡಿದ್ದಾರೆ ಅಂತಂದ್ರೆ ವರ್ಲ್ಡ್ ಕ್ರಾಫ್ಟ್ ಕೌನ್ಸಿಲ್ ಅನ್ನುವಂಥದ್ದು. ಓಕೆ, ಸೊ ಇದಿಷ್ಟು ನಮ್ಗೆ ಈ ಜಮ್ಮು ಅಂಡ್ ಕಾಶ್ಮೀರ ಕುರಿತಾಗಿರುವಂತಹ ಮಾಹಿತಿ. ಹಾಗೆ ಸ್ವಲ್ಪ ಕೆಳಗೆ ಬಂದ್ರೆ ಇಲ್ಲಿ ಮಧ್ಯಪ್ರದೇಶ ಇದೆ. ಓಕೆ, ಸೊ ಈ ಪ್ರದೇಶ ಯಾಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇಲ್ಲಿ ಆ ಗಾಂಧಿ ಸಾಗರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಓಕೆ, ಸೊ ನಮ್ಗೆ ಇದು ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಅದೇ ಟೈಗರ್ ರಿಸರ್ವ್ ಆಗಿರ್ಬೋದು, ಸೊ ಇವುಗಳ ಕುರಿತು ಕೂಡ ಇದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನಮ್ಗೆ ಪ್ರಿಲಿಮ್ಸ್ ನಲ್ಲಿ ನಮ್ಗೆ ಮಾರ್ಕ್ ದ ಫಾಲೋವಿಂಗ್ ಅಂತ ಕೊಟ್ಟಿರ್ತಾರೆ. ಓಕೆ, ಸೊ ಒಂದ್ ಕಡೆ ಇಲ್ಲಿ ಸ್ಟೇಟ್ ಅಂತ ಕೊಟ್ಟು ಇನ್ನೊಂದ್ ಕಡೆ ಇಲ್ಲಿ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು ಅಥವಾ ಟೈಗರ್ ರಿಸರ್ವ್ ಆಗಿರ್ಬೋದು, ಈ ರೀತಿ ಕೇಳಿರ್ತಾರೆ. ಸೊ ಹೀಗಾಗಿ ನಮ್ಗೆ ಸೊ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಎಸ್, ಸೊ ಇವಾಗ ಈ ಗಾಂಧಿ ಸಾಗರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಬರುತ್ತೆ ಅಂತ ಗೊತ್ತಿರಬೇಕು. ಓಕೆ, ಸೊ ಇದು ಏನಂತಂದ್ರೆ ಬೀಯಿಂಗ್ ಡೆವಲಪ್ಡ್ ಆಸ್ ಸೆಕೆಂಡ್ ಹೋಮ್ ಫಾರ್ ಚೀತಾ. ಈ ಒಂದು ಏನು ಸ್ಯಾಂಕ್ಚುರಿ ಇದೆ ಅಲ್ವಾ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ, ಸೊ ಇದನ್ನ ಚೀತಾ ಅಂದ್ರೆ ಚಿರತೆಗಳ ಎರಡನೇ ಒಂದು ಆವಾಸ ಸ್ಥಾನ ಅಥವಾ ಹೋಮ್ ಆಗಿ ಇದನ್ನ ಡೆವಲಪ್ ಮಾಡ್ಲಾಗ್ತಾ ಇದೆ ಅಂತ. ನೆಕ್ಸ್ಟ್ ಇಯರ್ ಗುಜರಾತ್. ಸೊ ಇಲ್ಲಿ ಗುಜರಾತ್ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಜಸ್ಟ್ ಅದರಲ್ಲಿ ಬರುವಂತ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ತಿಳ್ಕೊಳ್ಳೋಣ. ಏನಂತಂದ್ರೆ, ಸೊ ಹಿಯರ್ 6 ಏಸಿಯಾಟಿಕ್ ಲಯನ್ಸ್ ಹ್ಯಾವ್ ಮೈಗ್ರೇಟೆಡ್ ಫ್ರಮ್ ಗಿರ್ ಫಾರೆಸ್ಟ್ ಟು ಬರ್ದಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಅದೇ ಪ್ರದೇಶ ಅಂದ್ರೆ ಗುಜರಾತ್ ನಲ್ಲಿಯೇ ಬರುವಂತಹ ಗಿರ್ ಏನು ಫಾರೆಸ್ಟ್ ಇದೆ ಅಲ್ವಾ, ಸೊ ಅಲ್ಲಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ 6 ಏಸಿಯಾಟಿಕ್ ಲಯನ್ ಗಳನ್ನ ಏನ್ ಮಾಡಿದ್ದಾರೆ ಇಲ್ಲಿ ಮೈಗ್ರೇಟ್ ಅಥವಾ ಇವುಗಳನ್ನ ಸ್ಥಳಾಂತರ ಮಾಡಿದ್ದಾರೆ. ಓಕೆ, ಎಲ್ಲಿ ಅಂತಂದ್ರೆ ಬರ್ದಾ ವೈಲ್ಡ್ ಲೈಫ್ ಸೆಂಚುರಿ ಅನ್ನುವಂಥದ್ದು. ಸೊ ಇಲ್ಲಿ ನಮ್ಗೆ ಬರ್ದಾ ವೈಲ್ಡ್ ಲೈಫ್ ಸೆಂಚುರಿ ಅನ್ನುವಂಥದ್ದು ಎಲ್ಲಿ ಬರುತ್ತೆ, ಗುಜರಾತ್ ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮಹಾರಾಷ್ಟ್ರ. ಓಕೆ, ಸೊ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ ಡೆವಲಪ್ಮೆಂಟ್ ಆಫ್ ಗ್ರೀನ್ ಫೀಲ್ಡ್ ಮೇಜರ್ ಫೋರ್ಟ್ ಆಟ್ ವಧಾವನ್ ಅಂತ ಇದೆ. ಸೊ ಇಲ್ಲಿ ನಮ್ಗೆ ಫೋರ್ಟ್ ಕೂಡ ಬರುತ್ತೆ, ಮೇಜರ್ ಫೋರ್ಟ್ ಅಥವಾ ಮೈನರ್ ಫೋರ್ಟ್ ಅಂತ ಬರುತ್ತೆ. ಮೈನರ್ ಫೋರ್ಟ್ ಅಂದ್ರೆ ಬಂದರುಗಳು ಅಂತ. ಓಕೆ, ಸೊ ಅದರಲ್ಲಿ ಏನಿದೆ ಅಂತಂದ್ರೆ ಇದು ಕೋಸ್ಟಲ್ ಏರಿಯಾ ಅಲ್ವಾ ಗುಜರಾತ್ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಗ್ರೀನ್ ಫೀಲ್ಡ್ ಮೇಜರ್ ಫೋರ್ಟ್ ಅಂತ ಇದೆ. ಓಕೆ, ಇದನ್ನ ಏನ್ ಮಾಡಲಿದೆ ಅಂತಂದ್ರೆ ಇದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸೊ ಇಲ್ಲಿ ಯೂನಿಯನ್ ಕ್ಯಾಬಿನೆಟ್ ಒಪ್ಪಿಗೆಯನ್ನ ನೀಡಿದೆ. ಸೊ ಇಲ್ಲಿ ಜಸ್ಟ್ ನೀವು ಗ್ರೀನ್ ಫೀಲ್ಡ್ ಮೇಜರ್ ಫೋರ್ಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಿದ್ರೆ ಸಾಕು, ಮಹಾರಾಷ್ಟ್ರನಲ್ಲಿ ಬರುತ್ತೆ. ಹಾಗೆ ಕರ್ನಾಟಕ ಏನಕ್ಕೆ ಸುದ್ದಿಯಲ್ಲಿದೆ ಅಂತಂದ್ರೆ ಇಲ್ಲಿ ಕರ್ನಾಟಕ ಗವರ್ಮೆಂಟ್ ಕ್ಲಿಯರ್ಡ್ ದ ಸೆಂಟರ್ಸ್ ಪ್ರಪೋಸಲ್ ಆನ್ ಏನು ರಿವೈವಿಂಗ್ ಗೋಲ್ಡ್ ಮೈನಿಂಗ್ ಅಟ್ KGF. ಓಕೆ, ಸೊ ಇದು KGF ಅನ್ನುವಂತ ಒಂದು ಪ್ರದೇಶದಲ್ಲಿ ಸೊ ಇಲ್ಲಿ ಗೋಲ್ಡ್ ಮೈನಿಂಗ್ ಅನ್ನ ಮಾಡ್ಲಿಕ್ಕೆ ಈ ಕೇಂದ್ರ ಸರ್ಕಾರ ಏನು ಪ್ರಸ್ತಾಪವನ್ನ ಇದು ಮಾಡಿತ್ತಲ್ವಾ, ಸೊ ಅದನ್ನ ಏನ್ ಮಾಡಿದೆ, ಅದನ್ನ ಕ್ಲಿಯರ್ ಅನ್ನ ಮಾಡಿದೆ. ಹಾಗಿದ್ರೆ ಈ KGF ಅನ್ನುವಂಥದ್ದು ಕರ್ನಾಟಕದ ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಹೇಳಿ, ಯಾಕಂದ್ರೆ KGF ಏನು ಮೂವಿ ಕೂಡ ಆಗಿದೆ. ಸೊ ಈ ಪ್ರದೇಶ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಸೊ ನೆಕ್ಸ್ಟ್ ಇನ್ನು ಬಿಹಾರ. ಓಕೆ, ಸೊ ಇಲ್ಲಿ ಏನಿದೆ ಅಂತಂದ್ರೆ PM ಇನಾಗುರೇಟ್ಸ್ ನಳಂದ ಯೂನಿವರ್ಸಿಟಿ ಇನ್ ರಾಜ್ಗಿರ್ ಬಿಹಾರ್.
ಓಕೆ, ಸೊ ನಾವು ಇತಿಹಾಸದಲ್ಲಿ ಕೂಡ ಓದ್ತೀವಿ ಇದನ್ನ, ನಳಂದ ಯೂನಿವರ್ಸಿಟಿ ಬಗ್ಗೆ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ನಳಂದ ಯೂನಿವರ್ಸಿಟಿಯನ್ನ ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಳಂದ ಯೂನಿವರ್ಸಿಟಿ ಅನ್ನುವಂಥದ್ದು ನಮ್ಗೆ ಬಿಹಾರ್ನಲ್ಲಿ ಕಂಡು ಬರುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್ ಅರುಣಾಚಲ ಪ್ರದೇಶ. ಓಕೆ, ಈ ಒಂದು ಪ್ರದೇಶದಲ್ಲಿ ಏನಂತಂದ್ರೆ ಹೊಸ ಒಂದು ನ್ಯೂ ಬ್ಲೂ ಕಲರ್ಡ್ ಆಂಡ್ ಸ್ಪೀಸೀಸ್ ಅಂದ್ರೆ ಇರುವೆ ಒಂದು ಪ್ರಭೇದಗಳನ್ನ, ಹೊಸ ಪ್ರಭೇದಗಳನ್ನ ಏನ್ ಮಾಡಿದ್ದಾರೆ, ಸೊ ಇಲ್ಲಿ ಪತ್ತೆ ಹಚ್ಚಿದ್ದಾರೆ. ಯಾವ್ದಂತಂದ್ರೆ ಅದು ಆಂಡ್ ಸ್ಪೀಸೀಸ್ ಅಂತಂದ್ರೆ ಇಲ್ಲಿ ಪರಪರಾತ್ರಿಕಿನ ಅಂತ ಹೇಳಿ. ಓಕೆ, ನೀಲ. ಓಕೆ, ಈ ಒಂದು ಪ್ರಭೇದ ಇದೇನಂತಂದ್ರೆ ಈ ರೀತಿ ನಿಮ್ಗೆ ನೇಮಿಂಗ್ ಕೊಟ್ಟು ಎಕ್ಸಾಮ್ ನಲ್ಲಿ, ಸೊ ಇದು ಏನಂತ ಕೇಳ್ಬೋದು. ಇದು ಏನಂತಂದ್ರೆ ಇದು ಒಂದು ಇರುವೆ ಪ್ರಭೇದ ಅಥವಾ ಆಂಡ್ ಸ್ಪೀಸೀಸ್ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಅಸ್ಸಾಂ. ಸೊ ಇಲ್ಲಿ ಏನಂತಂದ್ರೆ ನಿಮ್ಗೆ ಗೊತ್ತಿರಬೇಕಾಗಿರುವಂತದ್ದು ಈ ಒಂದು ಪ್ರದೇಶದಲ್ಲಿ ಯಾವೆಲ್ಲ ಒಂದು ಪ್ರದೇಶಗಳು ಅಂದ್ರೆ ಇಲ್ಲಿ ಸುದ್ದಿಯಲ್ಲಿರುವಂತದ್ದು ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇದೆ. ಓಕೆ, ಸೊ ಇದು ಕೂಡ ಏನಂತಂದ್ರೆ ಒಂದು ಹುಲಿಧಾಮ ಕೂಡ ಆಗಿದೆ, ಅಂದ್ರೆ ಟೈಗರ್ ರಿಸರ್ವ್ ಆಗಿದೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂಡ್ ಟೈಗರ್ ರಿಸರ್ವ್ ಅನ್ನೋಂಥದ್ದು ಎಲ್ಲಿ ಬರುತ್ತೆ, ಅಸ್ಸಾಂ ನಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇದೇ ಒಂದು ಪ್ರದೇಶದಲ್ಲಿ ಅಂದ್ರೆ ಅಸ್ಸಾಂ ನಲ್ಲಿ ಅಂಬುಬಾಚಿ ಮೇಳವನ್ನ, ಸೊ ಯಾವ ಒಂದು ಪ್ರದೇಶದಲ್ಲಿ ಕಾಮಾಖ್ಯ ಟೆಂಪಲ್ ಅಂತ ಬರುತ್ತೆ. ಓಕೆ, ಸೊ ಇದನ್ನ ನೀವು ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಕೂಡ ನೋಡ್ತೀರಾ. ಓಕೆ, ಸೊ ಈ ಕಾಮಾಖ್ಯ ಟೆಂಪಲ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸೊ ಇಲ್ಲಿ ಅಂಬುಬಾಚಿ ಮೇಳವನ್ನ ಆಚರಣೆಯನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಇಯರ್ ಇಲ್ಲಿ ಬಂದ್ರೆ ಒಡಿಶಾನಲ್ಲಿ. ಓಕೆ, ಸೊ ಒಡಿಶಾದಲ್ಲಿ ಶ್ರೀ ಜಗನ್ನಾಥ ಟೆಂಪಲ್. ಓಕೆ, ಸೊ ಇದನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಕೋವಿಡ್ ಒಂದು ಸಮಯದಲ್ಲಿ 3 ಗೇಟ್ಗಳನ್ನ ಏನ್ ಮಾಡಿದ್ರು, ಕ್ಲೋಸ್ ಅನ್ನ ಮಾಡಿದ್ರು. ಒಂದು ಗೇಟ್ ಅನ್ನ ಮಾತ್ರ ಏನ್ ಮಾಡಿದ್ರು, ಓಪನ್ ನ ಮಾಡಿದ್ರು. ಸೊ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿರುವ 4 ಗೇಟ್ಗಳನ್ನ, ಸೊ ಈ ಜಗನ್ನಾಥ ಟೆಂಪಲ್ ಏನ್ ಬರುತ್ತಲ್ವಾ ಅದನ್ನ ಓಪನ್ ಮಾಡಿದ್ದಾರೆ. ಸೊ ಹೀಗಾಗಿ ಸೊ ಈ ಒಡಿಶಾದಲ್ಲಿರುವ ಏನು ಶ್ರೀ ಜಗನ್ನಾಥ ಟೆಂಪಲ್, ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಒಡಿಶಾದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಆಂಧ್ರ ಪ್ರದೇಶ. ಸೊ ಈ ಒಂದು ಪ್ರದೇಶದಲ್ಲಿ ಸಿವಿರಲ್ ಸ್ಕಾಲರ್ಸ್ ಹ್ಯಾವ್ ಬಿನ್ ವರ್ಕಿಂಗ್ ಟು ರಿಸ್ಟೋರ್ ಪ್ರಾಮಿನೆನ್ಸ್ ಆಫ್ ಶ್ರೀಕಾಕುಲಂ ಫಾರ್ಗೋಟನ್ ಹೆರಿಟೇಜ್. ಸೊ ಇದು ಒಂದು ಏನಂತಂದ್ರೆ ಹೆರಿಟೇಜ್ ಸೈಟ್ ಆಗಿದೆ. ಸೊ ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರಿಸ್ಟೋರ್, ಅದನ್ನ ಏನ್ ಮಾಡ್ತಾ ಇದಾರೆ, ಪುನರ್ ಸ್ಥಾಪನೆಯನ್ನ ಮಾಡ್ತಾ ಇದಾರೆ. ಓಕೆ, ಸೊ ನಮ್ಗೆ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಶ್ರೀಕಾಕುಲಂಸ್ ಎಂದು ಫಾರ್ಗೋಟನ್ ಹೆರಿಟೇಜ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿದ್ರೆ ಸಾಕು. ಓಕೆ, ಸೊ ನೆಕ್ಸ್ಟ್ ಅಕ್ರಾಸ್ ದ ವರ್ಲ್ಡ್, ಜಾಗತಿಕವಾಗಿ ಯಾವೆಲ್ಲ ಒಂದು ಪ್ಲೇಸಸ್ಗಳು ಜೂನ್ ತಿಂಗಳಲ್ಲಿ ಸುದ್ದಿಯಲ್ಲಿವೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಐಸ್ಲ್ಯಾಂಡ್. ಓಕೆ, ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ಸುಂದು ಕಾಲ್ಗರ್ ಅಂತ ಹೇಳಿ ಒಂದು ವಾಲ್ಕ್ಯಾನೋ ಇದೆ, ಜ್ವಾಲಾಮುಖಿ ಏನಾಗಿದೆ ಅಂತಂದ್ರೆ ಅಲ್ಲಿ ಆಕ್ಟಿವೇಟ್ ಆಗಿದೆ. ಓಕೆ, ಸೊ ಇದು ನಮ್ಗೆ ಏನು ಮ್ಯಾಚ್ ದ ಫಾಲೋವಿಂಗ್ ಅಂತಾನು ಕೂಡ ಕೇಳ್ತಾರೆ. ಏನಂದ್ರೆ ಜಿಯೋಗ್ರಫಿನಲ್ಲಿ ಕೂಡ ನಮ್ಗೆ ವೋಲ್ಕ್ಯಾನೋಗಳ ಬಗ್ಗೆ ಬರುತ್ತೆ. ಸೊ ಅದರಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಈ ರೀತಿಯ ಒಂದು ಏನು ವೋಲ್ಕ್ಯಾನೋಗಳು ಕಂಡು ಬರುತ್ತೆ ಅಂತ ಕೂಡ ಕೇಳ್ತಾರೆ. ಓಕೆ, ಸೊ ಹೀಗಾಗಿ ಇದು ಐಸ್ಲ್ಯಾಂಡ್ ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಡೆನ್ಮಾರ್ಕ್ ನಲ್ಲಿ. ಸೊ ಈ ಒಂದು ಪ್ರದೇಶದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಡೆನ್ಮಾರ್ಕ್ ನಲ್ಲಿ, ಸೊ ಈ ಏನು ಲೈಫ್ ಸ್ಟಾಕ್ಗಳು ಅಂದ್ರೆ ಈ ಪ್ರಾಣಿಗಳು ಏನು ಪ್ರಾಣಿ ಸಾಕಾಣಿಕೆ ಮಾಡ್ತಾರಲ್ವಾ, ಅವುಗಳಿಂದ ಕೂಡ ಏನಾಗುತ್ತೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಾ ಇದೆ. ಸೊ ಅವುಗಳ ಮೇಲೂ ಕೂಡ ಏನ್ ಮಾಡ್ಲಾಗ್ತಾ ಇದೆ, ಆ ರೀತಿ ಒಂದು ಎಮಿಷನ್ ಮೇಲೆ ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಈ ರೀತಿ ಟ್ಯಾಕ್ಸ್ ಅನ್ನ ಹಾಕಿರುವಂತಹ ಮೊದಲ ದೇಶವಾಗಿ ಡೆನ್ಮಾರ್ಕ್ ಕಂಡು ಬರುತ್ತೆ. ಓಕೆ, ಹಾಗೆ ನಾರ್ಡ್ ಸ್ಟ್ರೀಮ್ ಅಂತ ಬರುತ್ತೆ. ಸೊ ಇದೇನಂತಂದ್ರೆ ಇದು ಒಂದು ರೀತಿ ಪೈಪ್ ಲೈನ್ ಇದು. ಓಕೆ, ಸೊ ಅಂದ್ರೆ ಏನನ್ನ ಈ ಪೈಪ್ ಲೈನ್ ಎದಕ್ಕೆ ಬಿಲ್ಡ್ ಮಾಡಿದಾರೆ ಅಂತಂದ್ರೆ ಮಿಥೇನ್ ಅನ್ನ ಕ್ಯಾರಿ ಮಾಡ್ಲಿಕ್ಕೆ. ಸೊ ನೆಕ್ಸ್ಟ್ ಇರಾಕ್ ಕೂಡ ಸುದ್ದಿಯಲ್ಲಿದೆ. ಓಕೆ, ಸೊ ಹಿಯರ್ UNSC ಅಂದ್ರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ voted to end the ಯುನೈಟೆಡ್ ನೇಷನ್ಸ್ ಅಸಿಸ್ಟೆಂಟ್ ಮಿಷನ್ ಇನ್ ಇರಾಕ್. ಸೊ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಏನಿದೆ ಅಂತಂದ್ರೆ ಇಲ್ಲಿ, ಸೊ ಈ ಒಂದು ಪ್ರದೇಶದಲ್ಲಿ ಏನು ಸಹಾಯವನ್ನ ಮಾಡ್ತಾ ಇತ್ತಲ್ವಾ ಅಸಿಸ್ಟೆಂಟ್ ಮಿಷನ್ ಅನ್ನ, ಸೊ ಅದನ್ನ ಏನ್ ಮಾಡಿದೆ ಇವಾಗ, ಅದನ್ನ ಹಿಂತೆಗೆದುಕೊಳ್ಳಲಿಕ್ಕೆ ಸೊ ಇಲ್ಲಿ ಮತವನ್ನ ಹಾಕಿದೆ.
ನೆಕ್ಸ್ಟ್ ಅಬು ಮುಸಾ ಐಲ್ಯಾಂಡ್. ಸೊ ಇದೆಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಇದು ಇರಾನ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಥೈಲ್ಯಾಂಡ್. ಸೊ ಈ ಒಂದು ಈ ಅಬು ಮುಸಾ ಐಲ್ಯಾಂಡ್ ಕುರಿತು ಕೆಲವೊಂದಿಷ್ಟು ಏನಿದೆ ಅಂತಂದ್ರೆ ಆ ಕಂಟ್ರಿಗಳು ವಿರೋಧವನ್ನ ವ್ಯಕ್ತಪಡಿಸಿವೆ. ಓಕೆ, ಸೊ ಏನಂತಂದ್ರೆ ಇಲ್ಲಿ ಚೀನಾ ಮತ್ತೆ UAE. ನೆಕ್ಸ್ಟ್ ಥೈಲ್ಯಾಂಡ್ ನಲ್ಲಿ ಏನಿದೆ ಅಂತಂದ್ರೆ ಸೇಮ್ ಸೆಕ್ಸ್ ಮ್ಯಾರೇಜ್ ಏನಕ್ಕೆ ಏನ್ ಮಾಡಿದೆ ಅಂತಂದ್ರೆ ಒಪ್ಪಿಗೆನ ನೀಡಿದೆ ದೇಶ. ಓಕೆ, ಅಂದ್ರೆ ಸಲಿಂಗ ವಿವಾಹಕ್ಕೆ ಏನ್ ಮಾಡಿದೆ ಇಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದೆ, ಅಂದ್ರೆ ಅದನ್ನ ಲೀಗಲೈಸ್ ಮಾಡಿದೆ, ಅದನ್ನ ಕಾನೂನುಬದ್ಧಗೊಳಿಸಿದ. ಓಕೆ, ಸೊ ಕೆಲವೊಂದು ಕಂಟ್ರಿಗಳಲ್ಲಿ ಏನಿದೆ ಅಂತಂದ್ರೆ ಈ ಸೇಮ್ ಸೆಕ್ಸ್ ಮ್ಯಾರೇಜ್ ಅನ್ನುವಂಥದ್ದು ಅದು ಒಂದು ಕಾನೂನು ಬಾಹಿರ ಆಗಿದೆ. ಕೆಲವೊಂದು ಕಂಟ್ರಿಗಳಲ್ಲಿ ಅದಕ್ಕೆ ಏನ್ ಮಾಡಿದ್ದಾರೆ ಅಂತಂದ್ರೆ ಓಕೆ ಅದಕ್ಕೆ ಲೀಗಲ್ ಬ್ಯಾಕ್ ಗ್ರೌಂಡ್ ಇದೆ. ಓಕೆ, ಅಂದ್ರೆ ಅದನ್ನ ಏನ್ ಮಾಡ್ಬೋದು, ಇಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಅಲೋವನ್ನ ಮಾಡ್ತಾರೆ. ಕೆಲವೊಂದು ದೇಶಗಳಲ್ಲಿ ಅದನ್ನ ಆ ರೀತಿ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೂಡ ನೀಡ್ತಾರೆ. ನೆಕ್ಸ್ಟ್ ಪುನಾನ್ ಟೆಕ್ನೋ ಕೆನಾಲ್ ಅಂತ. ಸೊ ಇದೆಲ್ಲಿ ಕಂಡು ಬರುತ್ತೆ ಈ ರೀತಿ ಒಂದು ಕಾಲುವೆ. ಪುನಾನ್ ಟೆಕ್ನೋ ಕೆನಾಲ್ ಅನ್ನುವಂಥದ್ದು ಕಾಂಬೋಡಿಯಾದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಕೆಲವೊಂದಿಷ್ಟು ಏನು ಮೌಂಟ್ಸ್ ಗಳು ಕೂಡ ಸುದ್ದಿಯಲ್ಲಿವೆ. ಏನಂತಂದ್ರೆ ಮೌಂಟ್ ಕನ್ಲಾವೋನ್ ಅಂತ ಹೇಳಿ. ಸೊ ಇದು ಎಲ್ಲಿ ಕಂಡು ಬರುತ್ತೆ, ಫಿಲಿಪೈನ್ಸ್ ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮಲೇಷಿಯಾ. ಓಕೆ, ಸೊ ಮಲೇಷಿಯಾದಲ್ಲಿ ಏನಿದೆ ಅಂತಂದ್ರೆ ಒಂದಿಷ್ಟು ಏನಿದೆ ಅಂತಂದ್ರೆ ಟ್ರೈಬಲ್ ಪೀಪಲ್ ಕಂಡು ಬರುತ್ತಾರೆ. ಓಕೆ, ಸೊ ಅಲ್ಲಿ ಏನಂತಂದ್ರೆ ಇಲ್ಲಿ ಬಜಾವು ಅನ್ನುವಂಥ ಟ್ರೈಬ್. ಓಕೆ, ಸೊ ಬಜಾವು ಈ ಟ್ರೈಬಲ್ ಕಂಡು ಬರುತ್ತೆ, ಮಲೇಷಿಯಾದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಲೇಕ್ ನೆಟ್ರಾನ್ ಅನ್ನುವಂಥ ಲೇಕ್ ಇದು. ಓಕೆ, ಸೊ ಇದೆಲ್ಲಿ ಕಂಡು ಬರುತ್ತೆ, ಟಾಂಜೇನಿಯಾದಲ್ಲಿ ಕಂಡು ಬರುತ್ತೆ. ಹಾಗೆ ಮರ್ಕ್ಯೂರಿ ಐಲ್ಯಾಂಡ್. ಸೊ ಇದು ನಮ್ಗೆ ನಮಿಬಿಯಾದಲ್ಲಿ ಕಂಡು ಬರುತ್ತೆ. ಸೊ ಅಂದ್ರೆ ನಾವು ಇದನ್ನ ವರ್ಲ್ಡ್ ಜಿಯೋಗ್ರಫಿ ನಲ್ಲಿ ಓದ್ಬೇಕಿದ್ರೆ ಅಥವಾ ಏನು ಜಿಯೋಗ್ರಫಿ ಅಂತ ಓದ್ಬೇಕಿದ್ರೆ ಸೊ ಈ ರೀತಿಯ ಒಂದು ಟಾಪಿಕ್ಸ್ ಕೂಡ ಬರುತ್ತೆ. ಬಟ್ ಏನಂತಂದ್ರೆ ಈ ಎಲ್ಲ ಟಾಪಿಕ್ಸ್ ನಮ್ಗೆ ಸ್ಟಾಟಿಕ್ಸ್ ಏನು ಬುಕ್ಸ್ ಗಳಲ್ಲಿ ಇರೋದಿಲ್ಲ. ಓಕೆ, ಕರೆಂಟ್ ಅಫೇರ್ಸ್ ನಲ್ಲೂ ಇರುತ್ತೆ. ಸೊ ಹೀಗಾಗಿ ಇವನ್ನ ನಾನು ತಿಳ್ಕೊಳ್ಬೇಕಾಗುತ್ತೆ. ಮರ್ಕ್ಯೂರಿ ಐಲ್ಯಾಂಡ್ ನಮಿಬಿಯಾದಲ್ಲಿ ಕಂಡು ಬರುತ್ತೆ. ಸೊ ನೆಕ್ಸ್ಟ್ ಪನಾಮಾ. ಸೊ ಇದು ಒಂದು ಏನಂತಂದ್ರೆ ಸೊ ಈ ಒಂದು ಪ್ರದೇಶ ಪನಾಮಾ ಬಿಕಮ್ ದ ಫಸ್ಟ್ ನೇಷನ್ ಟು ಇವ್ಯಾಕ್ಯುವೇಟ್ ಐಲ್ಯಾಂಡ್ ಕಮ್ಯುನಿಟಿ ಫ್ರಾಮ್ ಐಲ್ಯಾಂಡ್ ಆಫ್ ಗರ್ದಿ ಸುಗ್ದು ಐಲ್ಯಾಂಡ್ ಓವರ್ ಕ್ಲೈಮೇಟ್ ಚೇಂಜ್. ಅಂದ್ರೆ ಸೊ ಈ ಒಂದು ಪ್ರದೇಶದಲ್ಲಿ ಏನಿದೆ ಅಂತಂದ್ರೆ ಐಲ್ಯಾಂಡ್ ಇದೆ. ಓಕೆ, ಗರ್ದಿ ಸುಗ್ಬೂದ್ ಐಲ್ಯಾಂಡ್ ಅಂತ ಹೇಳಿ ಏನಂತಂದ್ರೆ ಸೊ ಈ ಒಂದು ಪ್ರದೇಶದ ಜನರನ್ನ ಏನ್ ಮಾಡಿದ್ದಾರೆ ಅಂತಂದ್ರೆ ಬೇರೆ ಕಡೆ ಸಂಪೂರ್ಣವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇವ್ಯಾಕ್ಯೂಟ್ ಅಂದ್ರೆ ಸ್ಥಳಾಂತರವನ್ನ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಈ ಹವಾಮಾನ ಬದಲಾವಣೆ ಕಾರಣದಿಂದಾಗಿ. ಸೊ ಈ ರೀತಿ ಒಂದು ದೇಶ ಆ ಒಂದು ದೇಶದ ಜನರನ್ನ ಆ ದೇಶದ ಏನು ಐಲ್ಯಾಂಡ್ ನಿಂದ ಸಂಪೂರ್ಣವಾಗಿ ಇವ್ಯಾಕ್ಯೂಟ್ ಮಾಡಿದಂತ ಮೊದಲ ದೇಶ ಆಗಿದೆ. ನೆಕ್ಸ್ಟ್ ಮೆಕ್ಸಿಕೋ ಬರುತ್ತಾ. ಸೊ ಈ ಒಂದು ಪ್ರದೇಶದಲ್ಲಿ ಏನಂತಂದ್ರೆ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಗಿದ್ದಾರೆ. ಮೆಕ್ಸಿಕೋದ ಮೊದಲ ಮಹಿಳಾ ಏನಂತಂದ್ರೆ ರಾಷ್ಟ್ರಪತಿಯಾಗಿ ಸೊ ಆಯ್ಕೆ ಆಗಿದ್ದಾರೆ. ಸೊ ಅವ್ರ ಹೆಸರನ್ನ ನೆನಪಿಕೊಳ್ಳುವಂತ ಅವಶ್ಯಕತೆ ಏನಿರೋದಿಲ್ಲ. ಸ್ಲೋವೇನಿಯಾ. ಸೊ ಇದು ಕೂಡ ಏನಂತಂದ್ರೆ ಏನು ಪ್ಯಾಲೆಸ್ತೈನ್ ಇದೆಲ್ವಾ, ಸೊ ಅದನ್ನ ಇಲ್ಲಿವರೆಗೂ ಕೂಡ ಏನಂತಂದ್ರೆ ಇವಾಗ ಇಸ್ರೇಲ್ ಪ್ಯಾಲೆಸ್ತೈನ್ ಬಾರ್ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಏನಂತಂದ್ರೆ ಇಸ್ರೇಲ್ನ ಕೆಲವೊಂದಿಷ್ಟು ಏನಂತಂದ್ರೆ ರಾಷ್ಟ್ರಗಳು ಅದನ್ನ ಅಧಿಕೃತವಾಗಿ ಸ್ಟೇಟ್ ಅಂತ ಅಥವಾ ಅದನ್ನ ಕಂಟ್ರಿ ಆಗಿ ಏನ್ ಮಾಡತ್ತ ಅಂತಂದ್ರೆ ರೆಕಗ್ನೈಸ್ ಮಾಡತ್ತ. ಸೊ ಅದೇ ಒಂದು ಪಟ್ಟಿಯಲ್ಲಿ ಈ ಸ್ಲೋವೇನಿಯಾ ಕೂಡ ಏನಂತಂದ್ರೆ ಇದನ್ನ ಒಂದು ಸ್ಟೇಟ್ ಆಗಿ ಅಥವಾ ಒಂದು ಕಂಟ್ರಿ ಆಗಿ ಏನ್ ಮಾಡಿದೆ ಅಂತಂದ್ರೆ ಗುರುತಿಸಿದೆ. ಸೊ ಇದಿಷ್ಟು ನಮ್ಗೆ ಅಕ್ರಾಸ್ ದ ವರ್ಲ್ಡ್ ಸುದ್ದಿಯಲ್ಲಿರುವಂತಹ ಏನು ಪ್ಲೇಸಸ್ಗಳು.